ನಾನು ಉಪಯೋಗಿಸಿದ್ದು ನಮ್ಮ ತಂದೆ ಕಾಲ ಇರೋ ಛಾಯಾಚಿತ್ರಗಳು ನನ್ನಲ್ಲಿದೆ. ಕಾರಣ ಏನು ಅಂತ ಹೇಳಿದ್ರೆ ಏನೇನೋ ಆಗುತ್ತಲ್ಲ, ಒಳ್ಳೊಳ್ಳೆ ಅವಕಾಶ, ನಾನೇನು ಪಂಡಿತ ಅಲ್ಲ. ಆದ್ರೂ ಸಹ ನೀವು ನನ್ನ ಮಾತನ್ನ ಚಲನಚಿತ್ರಗಳಲ್ಲಿ, ಸಿನಿಮಾಗಳಲ್ಲಿ ನೋಡಿರ್ತೀರಿ, ಕೇಳಿ. ಮಂಜುನಾಥ್ ಅವರೇ, ವೃತ್ತಿನಿರತ ಛಾಯಾಗ್ರಾಹಕನಾಗಿ ಮತ್ತು ಪತ್ರಿಕಾ ಛಾಯಾಗ್ರಾಹಕನಾಗಿ ನಾನು ಕೆಲಸವನ್ನ ಮಾಡ್ತಾ ಇರುವಾಗ ಅನೇಕ ಅನುಭವಗಳಾಗಿದೆ. ವೃತ್ತಿನಿರತ ಛಾಯಾಗ್ರಾಹಕನಾಗಿ ನನಗೆ ತುಂಬಾ ಸಂತೋಷ ಅನ್ಸೋದು ಏನು ಅಂತಂದ್ರೆ, ನಾನು ಫೋಟೋಗ್ರಫಿಯನ್ನ ನಮ್ಮ ತಂದೆಯಿಂದ ಕಲ್ತ್ಕೊಂಡಿದ್ದು. ನಮ್ಮ ತಂದೆಯ ವೃತ್ತಿಯೂ ಅದೇ ಆಗಿದ್ರಿಂದ ನಮ್ಮ ರಾಜ್ಯದ, ದೇಶದ ಅತ್ಯಂತ ಹಳೆಯ ಫೋಟೋ ಸ್ಟುಡಿಯೋಗಳಲ್ಲಿ ಒಂದು ನಮ್ಮದೇ ಆಗಿತ್ತು. ನಾನು ಆಗಾಗಲೇ ಅದನ್ನು ಹೇಳಿದ್ದೆ. ಸುಮಾರು 1926ನೇ ಇಸ್ವಿ ಅಥವಾ 28ನೇ ಇಸ್ವಿ ಹಾಗೇನೆ ನಮ್ಮ ತಂದೆ ಸ್ಟುಡಿಯೋವನ್ನ ಮಾಡಿದ್ದು. ನನಗೆ ಆ ಕಾಲದ ಫೋಟೋಗ್ರಫಿಯಿಂದ ಈಗಿನ ಆಧುನಿಕ ಫೋಟೋಗ್ರಫಿಯವರೆಗೆ ಎಲ್ಲದೂ ನನ್ನ ಅನುಭವದಲ್ಲಿದೆ. ನಾನು ಎಲ್ಲದನ್ನು ಮಾಡಿದವನಾಗಿದ್ದೇನೆ. ಅವಾಗಿನ ನಮ್ಮ ತಂದೆಯ ಕಾಲದ ಫೀಲ್ಡ್ ಕ್ಯಾಮರಾ ಅಂತ ಹೇಳ್ತಾರಲ್ಲ, ಅದನ್ನು ಉಪಯೋಗಿಸ್ಕೊಂಡು ನಾನು ಫೋಟೋ ತೆಗೆದಿದ್ದೇನೆ. ಅದರಲ್ಲೂ 5 ವಿಧಾನದ ಕ್ಯಾಮರಾಗಳು ಬಂದವು ಅಂತ ಹೇಳ್ಬೋದು. ಮೊಟ್ಟ ಮೊದಲು ಫೀಲ್ಡ್ ಕ್ಯಾಮರಾ ನಾನು ಉಪಯೋಗಿಸಿದ್ದು ನಮ್ಮ ತಂದೆ ಕಾಲದಿಂದ. ಅದಾದ ಮೇಲೆ ರಿಫ್ಲೆಕ್ಸ್ ಕ್ಯಾಮರಾಗಳು ಬಂತು. ಅವಾಗ ನಮ್ಮಲ್ಲಿ 120, 620 ಅನ್ನೋ ಸೈಜಿನ ರಿಫ್ಲೆಕ್ಸ್ ಕ್ಯಾಮರಾಗಳು, ಅದನ್ನು ನಾವು ಉಪಯೋಗಿಸಿದ್ವಿ. ಅದು ಹ್ಯಾಂಡ್ ಕ್ಯಾಮರಾಗಳಾಗಿತ್ತು. ಅದಾದ ಮೇಲೆ 35mm ಕ್ಯಾಮರಾಗಳು, ಇದೆಲ್ಲ ಅನಲಾಗ್ ಫಾರ್ಮ್ಯಾಟ್ ಅಂತಾರೆ. ಅಂದ್ರೆ ಫಿಲ್ಮ್ ಅನ್ನು ಉಪಯೋಗಿಸಿ, ಫೀಲ್ಡ್ ಕ್ಯಾಮರಾಕ್ಕೆ ಶೀಟ್ ಫಿಲ್ಮು, ಕಟ್ ಫಿಲ್ಮು ಮತ್ತು ಗ್ಲಾಸ್ ಪ್ಲೇಟ್ಗಳನ್ನು ಉಪಯೋಗಿಸಿ ತೆಗಿತಾ ಇದ್ವಿ. ರಿಫ್ಲೆಕ್ಸ್ ಕ್ಯಾಮರಾಗಳು ಬಂದ ಮೇಲೆ ಅದಕ್ಕೆ ರೋಲ್ಗಳನ್ನ, ಬ್ಲಾಕ್ ಅಂಡ್ ವೈಟ್ ಮತ್ತು ಕಲರ್ ರೋಲ್ ಫಿಲ್ಮ್ಗಳನ್ನು ಉಪಯೋಗಿಸ್ಕೊಂಡು ತೆಗಿತಾ ಇದ್ವಿ. 12 ಎಕ್ಸ್ಪೋಸ್ಗಳು ಮತ್ತು 16 ಎಕ್ಸ್ಪೋಸ್ಗಳು ಆಗ್ತಾ ಇತ್ತು. ಇವೆಲ್ಲ ವೃತ್ತಿ ನಿರತರು ಉಪಯೋಗಿಸೋ ಕ್ಯಾಮರಾಗಳು. ಅದಾದ ಮೇಲೆ ಮತ್ತೆ ಬಂತು 35mm ಕ್ಯಾಮರಾಗಳು. ಅದು ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಕ್ಯಾಮರಾ ಆಗಿತ್ತು. ಈ ರಿಫ್ಲೆಕ್ಸ್ ಕ್ಯಾಮರಾಗಳು ನಾವು ರೋಲ್ ಫಿಲ್ಮ್ ಉಪಯೋಗಿಸುವಾಗ ಅದು ಟ್ವಿನ್ ಲೆನ್ಸ್ ರಿಫ್ಲೆಕ್ಸ್ ಕ್ಯಾಮರಾ ಆಗಿತ್ತು. ಟೇಕಿಂಗ್ ಲೆನ್ಸ್ ಬೇರೆ, ವೀವಿಂಗ್ ಲೆನ್ಸ್ ಬೇರೆ. ಆದ್ರೆ ಅದಾದ್ಮೇಲೆ ಬಂದಿತ್ತು SLR ಅಂತ ಹೇಳಿ, ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಕ್ಯಾಮರಾ. ಆ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಕ್ಯಾಮರಾದಲ್ಲಿ 35mm ನಮ್ಮಲ್ಲಿ ಬಂತು. ಅವಾಗ ಟೆಲಿವೈಡು, ನಾರ್ಮಲ್ ಲೆನ್ಸ್ಗಳು ಹೋಗಿ ಝೂಮ್ ಲೆನ್ಸ್ಗಳು ಬಂತು. ಅದನ್ನೆಲ್ಲ ಉಪಯೋಗಿಸಿದ್ವಿ. ಅದು 36 ಎಕ್ಸ್ಪೋಸ್ ಆಗುವ ಒಂದು ರೋಲ್ಗಳು, ಅದನ್ನು ಉಪಯೋಗಿಸಿ ನಾವು ಬ್ಲಾಕ್ ಅಂಡ್ ವೈಟ್, ಕಲರ್ ಇಂದೆಲ್ಲ ತೆಗಿತಾ ಇದ್ವಿ. ಅದಾದ ಮೇಲೆ ಬಂದಿದ್ದು ಈಗಿನ ಆಧುನಿಕವಾದ ಡಿಜಿಟಲ್ ಕ್ಯಾಮರಾಗಳು. ಅದು ಸಹ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಕ್ಯಾಮರಾಗಳೇ ಆದ್ರೂ ಡಿಜಿಟಲ್ ಆಗಿರೋದು. ಇದ್ರ ಒಳಗಡೆಗೆ ನಾವು ಫಿಲ್ಮ್ಗಳನ್ನು ಉಪಯೋಗಿಸೋದಿಲ್ಲ, ಸೆನ್ಸಿಟಿವ್ ಮೆಟೀರಿಯಲ್ ಇರೋದಿಲ್ಲ. ಇದಕ್ಕೆ ಮೆಮೊರಿ ಕಾರ್ಡ್ ಹಾಕೊಂಡು ಆ ಇಮೇಜ್ ಅನ್ನು ಅದು ಸೆನ್ಸಾರ್ ಮಾಡಿ ಮೆಮೊರಿ ಕಾರ್ಡ್ ಮೇಲೇನೆ ಅದು ರೆಕಾರ್ಡ್ ಮಾಡುತ್ತೆ. ಇದು ಆಧುನಿಕವಾಗಿ ಬಂದಿದ್ದು. ಆ ನಂತರದಲ್ಲಿ ಈಗ ತುಂಬಾ ಒಳ್ಳೆಯ ಮೆಗಾ ಪಿಕ್ಸೆಲ್ಗಳು ಇರುವ ಮೊಬೈಲ್ ಕ್ಯಾಮರಾಗಳು ಈಗ ಬಂದ್ಬಿಟ್ಟಿದೆ. ಅದನ್ನು ಒಂದೊಂದು ಸಂದರ್ಭದಲ್ಲಿ ಅನಿವಾರ್ಯವಾದಾಗ ಕೆಲವು ನಮ್ಮ ಫೋಟೋ ಜರ್ನಲಿಸಮ್ಗೆ ಉಪಯೋಗಿಸೋದು ಉಂಟು. ಅಲ್ಲಿಗೆ ಈ ನನ್ನ ವೃತ್ತಿನಿರತ ಛಾಯಾಗ್ರಹಣ ಮತ್ತು ಪತ್ರಿಕಾ ಛಾಯಾಗ್ರಹಣದಲ್ಲೂ 5 ಬಗೆಯ ಕ್ಯಾಮರಾ, ನಾನು ಎಲ್ಲ 5 ಅಂತ ಹೇಳಿದ್ನಲ್ಲ, 5 ಅನುಭವಗಳು, 5 ಪತ್ರಿಕೆಗಳಿಗೆ ನಾನು ಮಾಡಿದ್ದು. ಫೋಟೋಗ್ರಫಿ ಒಳಗೂ 5 ಬಗೆಯ ಕ್ಯಾಮರಾ, ಫೀಲ್ಡ್ ಕ್ಯಾಮರಾ, ರಿಫ್ಲೆಕ್ಸ್ ಕ್ಯಾಮರಾ, ಆಮೇಲೆ ಅದರಲ್ಲಿ 120, 620 ರಿಫ್ಲೆಕ್ಸ್ ಕ್ಯಾಮರಾ, ಅದಾದ ಮೇಲೆ 35mm SLR ಕ್ಯಾಮರಾ, ಅದಾದ ಮೇಲೆ ಅದೇ SLR ಒಳಗೆ ಡಿಜಿಟಲ್ ಕ್ಯಾಮರಾ, ಅದಾದ ಮೇಲೆ ಈಗ ಮೊಬೈಲ್ ಕ್ಯಾಮರಾಗಳು, ಮೊಬೈಲ್ ಫೋನ್ ನಲ್ಲಿರೋ ಕ್ಯಾಮರಾಗಳು. ಅನಿವಾರ್ಯವಾಗಿ ಅದನ್ನ ಬೇಕಾದಷ್ಟು ಮೆಗಾ ಪಿಕ್ಸೆಲ್ ಇರೋದು ಉಪಯೋಗಿಸೋದು ಬರುತ್ತೆ. ಹೀಗೆ ಅದರಲ್ಲೂ 5 ಬಗೆ ಬಂತು. ಈ ಫೋಟೋಗ್ರಫಿ ನಾವು ಬಂದಾಗ, ನಾವು ಫೋಟೋ ಜರ್ನಲಿಸಮೇ ತಗೊಂಡಾಗ, ನಾನು ಕೆಲವು ರಾಷ್ಟ್ರಪತಿಗಳ, ಅನೇಕ ಪ್ರಧಾನಮಂತ್ರಿಗಳ, ಬಹಳಷ್ಟು ಮುಖ್ಯಮಂತ್ರಿಗಳ, ರಾಜ್ಯಪಾಲರ ಮತ್ತು ಪ್ರಸಿದ್ಧ ಸಾಹಿತಿಗಳ, ಕಲಾವಿದರ, ವಿಜ್ಞಾನಿಗಳ, ಕ್ರೀಡಾಪಟುಗಳ ಎಲ್ಲರ ಫೋಟೋಗ್ರಫಿಯನ್ನು ನಾನು ಮಾಡಿದ್ದೇನೆ. ಅದರಲ್ಲೂ ಅನೇಕ ಪ್ರಧಾನಮಂತ್ರಿಗಳ, ರಾಷ್ಟ್ರಪತಿಗಳ ಅಧಿಕೃತ ಸಮಾರಂಭಗಳ ಅಧಿಕೃತ ಛಾಯಾಗ್ರಾಹಕನಾಗಿ ನಾನು ಕೆಲಸ ಮಾಡುವಾಗ ಬಹಳಷ್ಟು ಅನುಭವಗಳಾಗಿದೆ. ಬಹಳ ಜನ ಪ್ರಧಾನಮಂತ್ರಿಗಳ ಮತ್ತು ಗಣ್ಯರ ಹಸ್ತಾಕ್ಷರ ಇರೋ ಛಾಯಾಚಿತ್ರಗಳು ನನ್ನಲ್ಲಿದೆ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಮೊದಲನೇ ಬಾರಿ ನಮ್ಮ ಭಾಗಕ್ಕೆ, ನಮ್ಮ ಚಿತ್ರದುರ್ಗ ಜಿಲ್ಲೆ, ನಮ್ಮ ದಾವಣಗೆರೆಗೆ ಭೇಟಿ ಕೊಟ್ಟಾಗ ನಾನು ತೆಗೆದ ಫೋಟೋವನ್ನ ಅವರ ಮತ್ತೊಂದು ನಂತರದ 2ನೇ ಬಾರಿ 3ನೇ ಬಾರಿ ಅವ್ರು ಬರುವಾಗ
ನಾನು ಅದರ ಪ್ರಿಂಟ್ ಅವ್ರಿಗೆ ತೋರಿಸಿದಾಗ ಕೆಲವನ್ನ ಅವ್ರು ಮೆಚ್ಚಿ ಅದಕ್ಕೆ ಹಸ್ತಾಕ್ಷರ ಕೊಟ್ಟಿದ್ದು ಇದೆ. ಅದೆಲ್ಲ ನನ್ನ ಸಂಗ್ರಹದಲ್ಲಿ ಇದೆ. ಅನೇಕ ಪ್ರಧಾನಮಂತ್ರಿಗಳು ಹಸ್ತಾಕ್ಷರ ಕೊಟ್ಟಿರೋ ಛಾಯಾಚಿತ್ರಗಳು ಸಹ. ಒಂದು ಘಟನೆ ನನಗೆ ತುಂಬಾ ಸ್ವಾರಸ್ಯ ಅನ್ಸುತ್ತೆ ಇಂತಹ ಫೋಟೋ ಜರ್ನಲಿಸಂ ಅಲ್ಲಿ. 1978ನೇ ಇಸ್ವಿ ಇರಬೇಕು. ಪ್ರಧಾನಮಂತ್ರಿಗಳಾದ ಮೊರಾರ್ಜಿ ದೇಸಾಯಿ ರವರು ದಾವಣಗೆರೆಗೆ ಬಂದಿದ್ರು. ಅವರ ಅಧಿಕೃತ ಸಮಾರಂಭದ ಪತ್ರಿಕಾ ಛಾಯಾಗ್ರಾಹಕ ನಾನೇ ಆಗಿದ್ದೆ. ಅವರು ತುಂಬಾ ಲಘು ಬಗೆಯ ಚುರುಕಿನ, ಬಹಳ ಸ್ಪೀಡ್ ಅವರದ್ದು ಎಲ್ಲದರಲ್ಲೂ. ಅದೇ ತರ ಅವರು ಲಘು ಬಗೆಯಿಂದ ಓಡಾಡ್ಕೊಂಡಿರುವಾಗ ನಾನು ಅವರಲ್ಲಿ ಬಹಳ ಸಂಕ್ಷಿಪ್ತವಾಗಿ ಮನವಿ ಮಾಡಿದೆ, ಸ್ವಲ್ಪ ನನಗೆ ಸಹಕಾರ ಮಾಡಬೇಕು ಅಂತ ಹೇಳಿ. ಹಾಗಾಗಿ ನನ್ನ ಕ್ಯಾಮರಕ್ಕೆ ಸರಿಯಾದ ಪೋಸ್ ಅನ್ನ ಕೊಡ್ತಾ ಇದ್ರು. ಸ್ವಲ್ಪ ನಿಧಾನವಾಗಿ ಸಭಾಸದರನ್ನೆಲ್ಲ, ಸಾವಿರಾರು ಜನ ಅಲ್ಲಿ ಭಾಷಣ ಕೇಳಲಿಕ್ಕೆ ಬಂದವರನ್ನ ಮಾತಾಡ್ಸಕ್ ಹೋಗುವಾಗ ಸ್ವಲ್ಪ ನಿಧಾನವಾಗಿ ನನ್ನ ಕ್ಯಾಮರಕ್ಕೆ ಸರಿಯಾದ ಆಂಗಲ್ ಅಲ್ಲಿ ಹೋದ್ರು. ಹೀಗೆಲ್ಲ ಮಾಡಿದ್ರು. ಅದನ್ನ ಅವರ ಹಿಂದೆ ಆ ಫೋಟೋವನ್ನು ನಾನು ನಿಮಗೆ ತೋರಿಸ್ತೇನೆ. ಅವರ ಹಿಂದೆ ಮಾನ್ಯ ಎಚ್ ಡಿ ದೇವೇಗೌಡರಿದ್ರು, ಮಾನ್ಯ JH ಪಟೇಲ್ರಿದ್ರು. ಬಹಳ ವಿಶೇಷ ಅಂತಂದ್ರೆ ಪ್ರಧಾನಮಂತ್ರಿಗಳ ಹಿಂದೆ ಆ ನನ್ನ ಕ್ಯಾಮರಾದಲ್ಲಿ ಆ ಫೋಟೋದಲ್ಲಿ ಇದ್ದ ಆ ಇಬ್ರು ವ್ಯಕ್ತಿಗಳು ಮುಂದೆ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರು, JH ಪಟೇಲ್ರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ್ರು. ಆಮೇಲೆ ಮತ್ತೆ ನಂತರದಲ್ಲಿ ಮಾನ್ಯ ಎಚ್ ಡಿ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಗಳು ಆದ್ರು, ಮಾನ್ಯ JH ಪಟೇಲ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು ಆದ್ರು. ಯಾವಾಗಲೂ JH ಪಟೇಲ್ರು ನನ್ನ ಹತ್ರ ತಮಾಷೆ ಮಾಡೋರು, ಏನ್ ಮಂಜಣ್ಣ ನಿನ್ ಕ್ಯಾಮರಾದಲ್ಲಿ ಫೋಟೋ ಬಂದ್ರೆ ಏನೇನೋ ಆಗುತ್ತಲ್ಲ, ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾವಲ್ಲ ಅಂತ ತಮಾಷೆ ಮಾಡ್ತಿದ್ರು ಅವರು. ಯಾಕೆಂದ್ರೆ ಆ ಫೋಟೋ ನನಗವ್ರು ಬಹಳ ಆತ್ಮೀಯವಾಗಿಯೂ ಇದ್ರು. ಅವರ ಅನೇಕ ಫೋಟೋಗಳನ್ನ ನಾನೇ ತೆಗೆದಿದ್ದೆ. ಅವರ ಮನೆಯಲ್ಲಾಗುವ ಕಾರ್ಯಕ್ರಮಗಳ ಫೋಟೋಗಳನ್ನು ನಾನು ತೆಗಿತಾ ಇದ್ದೆ, ಹಾಗಾಗಿ ಪರಿಚಿತರು. ಈ ಮೊರಾರ್ಜಿ ದೇಸಾಯಿ ಅವ್ರು ಬಂದಾಗ ನಾನು ಅವರನ್ನ ವಿನಂತಿ ಮಾಡಿದ್ದು, ನನ್ನ ಫೋಟೋಗಳಿಗೆ ಅವ್ರು ಸಹಕಾರ ಕೊಟ್ಟಿದ್ದನ್ನು ನೋಡಿ ಹಿರಿಯ ಪತ್ರಕರ್ತೆ ಒಬ್ರು ಅವ್ರ ಹತ್ರ ಕೇಳಿದ್ರು, ನೀವು ಯಾರ ಮಾತನ್ನು ಕೇಳೋದಿಲ್ಲ ಸಾಮಾನ್ಯವಾಗಿ, ಇಲ್ಲಿ ಒಬ್ರು ಫೋಟೋಗ್ರಾಫರ್ ಮಾತನ್ನು ಕೇಳಿ ಅವರಿಗೆ ಸರಿಯಾಗಿ ನೀವು ಪೋಸ್ ಎಲ್ಲ ಕೊಟ್ರಲ್ಲ ಅಂತ ಕೇಳಿದಾಗ ಮೊರಾರ್ಜಿ ಹೇಳಿದ್ರು ನಗುತ್ತಾ ಅವರಿಗೆ, ನೋಡಮ್ಮ, ಫೋಟೋಗ್ರಫಿ ಅನ್ನೋದು ಇದೆಯಲ್ಲ, ಒಂದು ಫೋಟೋ ಅನ್ನೋದು ಅದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಇದ್ದ ಹಾಗೆ. ನನ್ನ ಫೋಟೋ ಸ್ವಲ್ಪ ಕೆಟ್ಟದಾಗಿ ಬಂದ್ರೆ ನಮ್ಮ ಇಮೇಜಿಗೆ ಧಕ್ಕೆ ಬರುತ್ತೆ. ಹಾಗಾಗಿ ಫೋಟೋಗ್ರಾಫರ್ಗಳಿಗೆ ನಾವು ಸಹಕಾರ ಕೊಡ್ಬೇಕಾಗತ್ತೆ ರಾಜಕಾರಣದಲ್ಲಿ ಇರೋರು ಅಂತ ಅವ್ರು ಬಹಳ ಮಾರ್ಮಿಕವಾಗಿ ಹೇಳಿದ್ರು. ನಗುತ್ತಾ ಅದನ್ನ ಸ್ವೀಕಾರ ಮಾಡಿ ಆ ಪತ್ರಕರ್ತೆ ಅದನ್ನು ಬರೆದ್ರು ಅಂತ ಕಾಣಿಸುತ್ತೆ, ಪತ್ರಿಕೆಯಲ್ಲೂ ಬಂತು ಅದನ್ನ. ಹೀಗೆ ಅನೇಕ ಸ್ವಾರಸ್ಯಕರ ಘಟನೆಗಳು ನನಗೆ ನೆನಪಾಗುತ್ತೆ. ಅದರಲ್ಲಿ ಒಂದನ್ನು ನಿಮ್ ಜೊತೆಗೆ ಹಂಚಿಕೊಂಡೆ ನಾನು. ರಾಜೀವ್ ಗಾಂಧಿರವರು ನಮ್ಮ ಲೋಕಸಭಾ ಸದಸ್ಯರಾಗಿರುವಾಗ ದಾವಣಗೆರೆಗೆ ಬಂದಾಗ ಸಿದ್ಧಾರ್ಥ ರೆಡ್ಡಿ, ಬೂಟಾ ಸಿಂಗ್ ಅವ್ರ ಜೊತೆಗೆ ಇಲ್ಲಿಗೆ ಬಂದಿದ್ರು. ಆಗ ಕೀರ್ತಿಶೇಷರಾದ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಅವಾಗಲೂ ಅವರ ಸಮಾರಂಭದ ಫೋಟೋಗಳನ್ನೆಲ್ಲ ನಾನು ತೆಗೆದಿದ್ದೆ. ಅವಾಗಲೇ ರಾಜೀವ್ ಗಾಂಧಿ ಹೇಳಿದ್ರು, ನೀವು ಬಹಳ ವಿಶೇಷವಾಗಿ ಫೋಟೋಗಳನ್ನೆಲ್ಲ ತೆಗಿತಾ ಇದ್ದೀರಿ, ನಾನು ಇನ್ನೊಮ್ಮೆ ಈ ಭಾಗಕ್ಕೆ ಬರುವಾಗ ಆ ಫೋಟೋಗಳನ್ನ ನೀವು ನನಗೆ ಕೊಡಬೇಕು ಅಂತ ಹೇಳಿದ್ರು. ಆಮೇಲೆ ಪ್ರಧಾನಮಂತ್ರಿಗಳಾಗಿ ದಾವಣಗೆರೆಗೆ ರಾಜೀವ್ ಗಾಂಧಿ ಅವರು ಬಂದಾಗ ನಾನು ನೆನಪಿಟ್ಕೊಂಡು ಆ ಫೋಟೋಗಳನ್ನೆಲ್ಲ ಅವರಿಗೆ ತಗೊಂಡೋಗಿ ಕೊಟ್ಟೆ. ಅವರು ಸಹ ಸಂತೋಷದಿಂದ ನೀವು ಜ್ಞಾಪಕ ಇಟ್ಕೊಂಡು ಕೊಟ್ಟಿದ್ದೀರಲ್ಲ ಅಂತ ಹೇಳಿ ಇಸ್ಕೊಂಡ್ರು. ಅದನ್ನ ತುಂಬಾ ಸಂತೋಷ ಪಟ್ರು. ಅದು ಸಹ ಪತ್ರಿಕೆ ಒಳಗೆ ಬಂತು, ಪ್ರಧಾನಿಯವರು ಮೆಚ್ಚಿ ಫೋಟೋಗಳನ್ನ ಮಂಜುನಾಥ್ ಅವರಿಂದ ಪಡೆದ್ರು ಅಂತ ಹೇಳಿ. ಅದು ನನ್ನ ಹೆಚ್ಚುಗಾರಿಕೆ ಅಂತಲ್ಲ, ಫೋಟೋಗ್ರಫಿ ಒಳಗೆ ನನಗಾದ ಒಂದು ರೀತಿಯ ರಸಾನುಭವಗಳು ಅಂತ ಹೇಳ್ಬೋದು. ಇಂತಹ ಅನೇಕ ಸಂದರ್ಭಗಳಿದೆ. ಅದನ್ನೆಲ್ಲ ಹಂಚಿಕೊಳ್ತಾ ಹೋದ್ರೆ ತುಂಬಾ ಸುದೀರ್ಘ ಆಗುತ್ತೆ. ಈ ಫೋಟೋಗ್ರಫಿ ಒಳಗಿರಬಹುದು, ನನ್ನ ಅನೇಕ ಕಡೆ ನಾನು ಭಾಷಣಗಳಿಗೆ ಹೋಗುವಾಗ ಅಧ್ಯಾತ್ಮದಿಂದ ಹಿಡಿದು ವಿಜ್ಞಾನದವರೆಗೆ, ಸಾಮಾನ್ಯ ಸಹಕಾರ ಕ್ಷೇತ್ರ ಮತ್ತು ಸಾಮಾನ್ಯವಾದ ಹೈನುಗಾರಿಕೆಯಿಂದ ಹಿಡಿದು ಅಸಾಮಾನ್ಯವಾದ ಬಾಹ್ಯಾಂತರಿಕ್ಷದ ವಿಚಾರಗಳವರೆಗೂ ನನ್ನನ್ನು ಉಪನ್ಯಾಸಗಳಿಗೆ ಕರೆದವರು ಇದ್ದಾರೆ. ನೃತ್ಯ, ಸಂಗೀತ, ಯೋಗದಿಂದ ಮೊದಲುಗೊಂಡು ಅಡಿಗೆ ಮನೆಯವರೆಗಿನ ವಿಚಾರದವರೆಗೂ ನನ್ನನ್ನ ಭಾಷಣಗಳಿಗೆ, ಉಪನ್ಯಾಸಗಳಿಗೆ ಕರೆದವರಿದ್ದಾರೆ, ಕರಿತಾ ಇರೋರು ಇದ್ದಾರೆ. ಏನೋ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಇಂಗ್ಲಿಷಲ್ಲಿ ಒಂದು ಗಾದೆ ಇದೆ. ಎಲ್ಲದೂ ಅಷ್ಟು ಇಷ್ಟು ತಿಳ್ಕೊಂಡಿದ್ದೇನೆ, ಯಾವುದರಲ್ಲೂ ನಾನೇನು ಪಂಡಿತ ಅಲ್ಲ, ಆದರೂ ಸಹ ಏನೋ ಒಂದು ಮಾತಾಡೋ ಕಲೆ ನನ್ನಲ್ಲಿ ಇದೆ ಅಂತನೋ ಏನೋ ಕರೀತಾರೆ, ಹೋಗಿ ಭಾಷಣಗಳನ್ನು ಮಾಡ್ತಾ ಇರ್ತೇನೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಆಕಾಶವಾಣಿ ಒಳಗೇನೆ ಕಡಿಮೆ ಅಂತಂದ್ರೆ ಒಂದು 150ಕ್ಕೂ ಹೆಚ್ಚು ರಶ್ಮಿ ಚಿಂತನೆಗಳು ಮತ್ತು ವಿಶೇಷ ಉಪನ್ಯಾಸಗಳು, ಸಂದರ್ಶನಗಳು,
ವಿಚಾರ ಸಂಕಿರಣಗಳಲ್ಲಿ ಹೀಗೆಲ್ಲ ಆಕಾಶವಾಣಿ ಭದ್ರಾವತಿ, ಬೆಂಗಳೂರು, ಚಿತ್ರದುರ್ಗ ಕೇಂದ್ರಗಳಿಂದ ಬಂದಿದೆ, ಪ್ರಸಾರವಾಗಿದೆ. ಹಾಗೆ ನೋಡ್ತಾ ಹೋದ್ರೆ ಈ ಕ್ಷೇತ್ರದಲ್ಲೂ 5 ವಿಧವಾಗಿ ನಾನು ಈ ಪತ್ರಿಕಾ ಛಾಯಾಗ್ರಾಹಕನಾಗಿ, ಪತ್ರಿಕಾ ವ್ಯಂಗ್ಯ ಚಿತ್ರಕಾರನಾಗಿ, ಮತ್ತೆ ಈ ಮಾಧ್ಯಮದಲ್ಲೇನೆ ರೇಡಿಯೋದಲ್ಲಿ ವಾರ್ತಾ ವಾಚಕನಾಗಿಯೂ ನಾನು ಔಟ್ಸೋರ್ಸ್ ಇದ್ದ ಕೆಲಸವನ್ನ ಮಾಡಿದ್ದೇನೆ. ಭದ್ರಾವತಿ ಆಕಾಶವಾಣಿಗೆ ಕೆಲವು ವರ್ಷ ಕಾಲ ನಾನು ನ್ಯೂಸ್ ಅನ್ನ ಎಡಿಟ್ ನಾನೇ ಮಾಡೋದು, ವಾರ್ತಾ ವಾಚನವನ್ನು ನಾನೇ ಮಾಡೋದು. ಅದು ವಾರಕ್ಕೊಮ್ಮೆ ಅದು ಬಿತ್ತರ ಆಗ್ತಾ ಇತ್ತು. ಹಾಗಾಗಿ ನಾನು ಆಕಾಶವಾಣಿ ಒಳಗೆ ಮಾಡಿದ್ದೇನೆ. ನಮ್ಮ ಸ್ಥಳೀಯ ದೂರದರ್ಶನ ಅಂದ್ರೆ ಅವಾಗ ಸಿಟಿ ಕೇಬಲ್ ಅಂತಿತ್ತು, ಅದರ ವಾರ್ತಾ ವಾಚಕನಾಗಿಯೂ ಸಹ ನಾನು ಟೆಲಿವಿಷನ್ ನಲ್ಲೂ ಸಹ ನಾನು ವಾರ್ತಾ ವಾಚಕನಾಗಿ, ಸಾರ್ವತ್ರಿಕ ಚುನಾವಣೆಗಳು ನಡೆಯುವಾಗ ಅದರ ನಮ್ಮ ಚುನಾವಣಾ ಎಣಿಕೆಗಳಾಗುವಾಗ, ಮತ ಎಣಿಕೆ ಆಗುವಾಗ ಆ ಸಂದರ್ಭದ ನೇರ ಪ್ರಸಾರದಲ್ಲಿ ಭಾಗವಹಿಸಿ ಅದರದ್ದನ್ನು ನಾನು ಟೆಲಿವಿಷನ್ನಿಗೆ ಕೊಡೋದ್ರಲ್ಲಿ, ಹೀಗೆ ದೂರದರ್ಶನದಲ್ಲೂ ಸಹ ನಾನು ಬಂದಿದ್ದೇನೆ. ರೇಡಿಯೋದಲ್ಲಿ, ಮುದ್ರಣ ಮಾಧ್ಯಮದಲ್ಲಿ, ದೂರದರ್ಶನದಲ್ಲಿ, ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಅನೇಕ ರೀತಿಯ ಇನ್ಸ್ಟಾಗ್ರಾಮ್ ಅಲ್ಲೋ ಅಥವಾ ಬೇರೆ ಬೇರೆ ಕಡೆನೂ ನನ್ನದನ್ನು ತಗೊಂಡು ಹೋಗಿ ಅದರಲ್ಲಿ ಬಿತ್ತರ ಮಾಡ್ತಾ ಇರ್ತಾರೆ. ಬರವಣಿಗೆ ಒಳಗೂ ನಾನು ಮುದ್ರಣ ಮಾಧ್ಯಮದಲ್ಲಿ ಬರಹಗಾರನಾಗಿನೂ ಗುರುತು. ಹೀಗೆ 5 ತರದಲ್ಲೂ ನನಗೆ ಒಂದು ರೀತಿಯ ಐಡೆಂಟಿಟಿ ಅಂತಾರಲ್ಲ, ಅದು ಸಿಕ್ಕಿರೋದು ಬಹುಶಃ ನನ್ನ ವಿಶೇಷ ಅನ್ನೋದಕ್ಕಿಂತ ನನಗೆ ಅವಕಾಶಗಳು ಬಂದಿರೋದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ. ಅದರದ್ದೆಲ್ಲ ಸ್ವಾರಸ್ಯಗಳನ್ನು ನಾನು ಹಂಚಿಕೊಳ್ತಾ ಹೋದ್ರೆ ಬಹಳ ಸುದೀರ್ಘ ಆಗುತ್ತೆ. ಸಂದರ್ಭ ಬಂದಾಗ ಅದರದ್ದನ್ನು ಹಂಚಿಕೊಳ್ತೇನೆ. ಒಂದೊಂದು ಸರ್ತಿ ನನಗೆ ಅನಿಸುತ್ತೆ, ಈ ರೀತಿಯ ಸನ್ನಿವೇಶಗಳನ್ನು ನಾವು ಫೋಟೋ ದಾಖಲೆ ಮಾಡ್ತಾ ಇರುವಾಗ ಅದು ಎಷ್ಟು ಪರಿಣಾಮ ಆಗುತ್ತೆ ಅಂದ್ರೆ, ನಮ್ಮ ದಾವಣಗೆರೆ ಒಳಗೆ ಪ್ರಸಿದ್ಧ ದಾನಿಗಳು, ಕೈಗಾರಿಕೋದ್ಯಮಿಗಳು, ಶೈಕ್ಷಣಿಕ ರಂಗದಲ್ಲಿ ದಾವಣಗೆರೆಯನ್ನ ಸ್ವಲ್ಪ ವಿಶ್ವ ಭೂಪಟದಲ್ಲಿ ಗುರುತಿಸೋದಕ್ಕೆ ಒಂದು ವಿದ್ಯಾಸಂಸ್ಥೆಯ ಮುಖಾಂತರ ಕಾರಣಕರ್ತರಾದವರು, ಹಾಗೂ ಸಕ್ರಿಯ ರಾಜಕಾರಣದಲ್ಲಿದ್ದು ಸಚಿವರು ಆಗಿ, ಹಾಗೇನೆ ಸಾಮಾಜಿಕ ಸಂಘಟನೆ ಒಳಗೆ ಮತ್ತೆ ಬೇರೆ ಬೇರೆ ರೀತಿಯಿಂದ ಗುರುತಿಸ್ಕೊಂಡ ಕೀರ್ತಿಶೇಷ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು, ಅವರು ಸಹ ಅವರ ತಂದೆ ತಾಯಿಗಳ ಕಾಲದಿಂದ ನಮ್ಮ ಗ್ರಾಹಕರೇ ಅವರು. ಅಂದ್ರೆ ನಮ್ಮ ತಂದೆಯೇ ಅವರ ಫ್ಯಾಮಿಲಿಯ ಫೋಟೋಗಳನ್ನೆಲ್ಲ ತೆಗೆದುಕೊಡ್ತಾ ಇದ್ರು. ಅವ್ರ ಮದುವೆ ಫೋಟೋನು ನಮ್ಮ ತಂದೆನೇ ತೆಗೆದಿದ್ದು. ಶಿವಶಂಕರಪ್ಪನವರ ತಂದೆ ತಾಯಿಯವರ ಫೋಟೋವನ್ನ ನಾನೇ ತೆಗೆದುಕೊಟ್ಟಿರೋದು. ಮತ್ತು ಶಿವಶಂಕರಪ್ಪನವರ ಬಾಲ್ಯದಿಂದ ಅವರು ರಾಜಕಾರಣಕ್ಕೆ ಪ್ರವೇಶ ಮಾಡುವವರೆಗಿನ ಫೋಟೋಗಳನ್ನ ನಮ್ಮ ತಂದೆ ತೆಗೆದಿದ್ರೆ, ನಂತರದ ಎಲ್ಲ ಫೋಟೋಗಳನ್ನು, ಅವರು ಕೀರ್ತಿಶೇಷರಾಗುವವರೆಗಿನ ಫೋಟೋಗಳನ್ನು ನಾನೇ ತೆಗೆದಿದ್ದು. ವಿಶೇಷ ಅಂದ್ರೆ, ಕಳೆದ ವರ್ಷ ಅವರು ದೈವಾಧೀನರಾದಾಗ ನನಗೆ ಅವರ ಕುಟುಂಬದವರ ಕಡೆಯಿಂದ, ವಿಶೇಷವಾಗಿ ಅವರ ಸುಪುತ್ರರಾದ ನಮ್ಮ ಸಚಿವರು ಆಗಿದ್ದ SS ಮಲ್ಲಿಕಾರ್ಜುನರವರು ನನ್ನ ಹತ್ರ ಕೇಳ್ಕೊಂಡ್ರು, ನಮ್ಮ ತಂದೆಯವರ ಎಲ್ಲ ಆ ಬಾಲ್ಯದಿಂದ ಕೊನೆಯವರೆಗಿನ ಛಾಯಾಚಿತ್ರಗಳ ಒಂದು ಚಿತ್ರ ಸಂಪುಟವನ್ನಾಗಿ ನೀವು ಮಾಡಿಕೊಡ್ಬೇಕು ಅಂತ ಹೇಳಿ. ಆ ಚಿತ್ರ ಸಂಪುಟವನ್ನ ನಾನು ಅವರ ಕೋರಿಕೆ ಮೇಲೆ ಮಾಡಿಕೊಟ್ಟೆ. ಅದನ್ನ ನನ್ನ ಜೊತೆಗೆ ಕೆಲವರೆಲ್ಲ ಸಹಕರಿಸಿದ್ರು, ಶ್ರೀನಿಧಿ ಕುಲಕರ್ಣಿ ಅಂತ ಹೇಳಿ, ಆಮೇಲೆ ಸಂಪಣ್ಣ ಮುತಾಲಿಕ್ ಅಂತ ಹೇಳಿ ಎಲ್ಲ ನನಗೆ ಸಹಕಾರವನ್ನ ಅವಾಗ ಮಾಡಿದ್ರು, ಮಂಜುನಾಥ್ ಕುರ್ಕಿ ಅಂತ ಹೇಳಿ. ಆದ್ರೆ ವಿಶೇಷವಾಗಿ ಎಲ್ಲ ಛಾಯಾಚಿತ್ರಗಳು ಮತ್ತು ಅದರ ಅಡಿ ಬರಹಗಳನ್ನೆಲ್ಲ ನಾನು ವಿಶೇಷವಾಗಿ ಮಾಡಿದೆ. ಅದು ಪುಸ್ತಕ ರೂಪದಲ್ಲಿ ಅವರು ಪ್ರಕಟ ಮಾಡಿದ್ರು, ಶಿವಶಂಕರಪ್ಪನವರ ಕುಟುಂಬದವರು. ಅದರ ಬಿಡುಗಡೆಯನ್ನು ಸಹ ಶಿವಶಂಕರಪ್ಪನವರ ಸಂಸ್ಮರಣೆಯ ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ, ಅನೇಕ ನಾಡಿನ ಪ್ರಸಿದ್ಧ ಧಾರ್ಮಿಕ ಮುಖಂಡರುಗಳ, ಮಠಾಧೀಶರ, ಜಗದ್ಗುರುಗಳ ಸಮ್ಮುಖದಲ್ಲಿ ಆಗಿನ ಉಪಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ DK ಶಿವಕುಮಾರ್ ಅವರು, ಈಗ ಅವರೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದಾರೆ, ಅವರು ಅದರ ಬಿಡುಗಡೆಯನ್ನ ಮಾಡಿದರು. ತುಂಬಾ ಚೆನ್ನಾಗಿದೆಯಲ್ಲ ಇದು ಅಂತ ಹೇಳಿ ಅವರು ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಅದನ್ನ ಇವತ್ತಿಗೂ ಆ ಒಂದು ಚಿತ್ರ ಸಂಪುಟದ ಆ ಪುಸ್ತಕವನ್ನ ಎಲ್ಲರೂ ನೋಡಿ ಮೆಚ್ಚುತ್ತಾ ಇದ್ದಾರೆ. ಈ ರೀತಿಯ ಅನುಭವಗಳು ಬಹಳ ಆಗುತ್ತೆ ನಮಗೆಲ್ಲ. ಅದನ್ನ ಡಾಕ್ಟರ್ ರಾಜ್ಕುಮಾರ್ ರವರು ದಾವಣಗೆರೆಗೆ ಭೇಟಿ ಕೊಟ್ಟಾಗ ನಾನು ತೆಗೆದ ಚಿತ್ರಗಳನ್ನು ನೋಡಿ ಅವರು ತುಂಬಾ ಸಂತೋಷ ಪಟ್ಟಿದ್ರು. ಅವ್ರ ಜೊತೆಗೆ ನಾನು ಮಾತಾಡ್ತಾ ಇರುವಾಗ ಅವರು ಆ ಚಿತ್ರವನ್ನ ನೋಡಿ, ನಾನು ತೆಗೆದ ಛಾಯಾಚಿತ್ರಕ್ಕೆ, ಅವರ ಭಾವಚಿತ್ರಕ್ಕೆ ಅವರ ಹಸ್ತಾಕ್ಷರವನ್ನು ಹಾಕಿಕೊಟ್ರು.
ದಾವಣಗೆರೆಯ ಕುರಿತಾಗಿ ನಾನು ಕೆಲವು ವಿಚಾರಗಳನ್ನು ಅವ್ರು ಕೇಳಿದ್ರು, ನಾನು ಅವರಿಗೆ ಹೇಳ್ತಾ ಇದ್ದೆ. ದಾವಣಗೆರೆ ಅಂತ ಹೆಸರು ಹೇಗೆ ಬಂತು, ಇಲ್ಲಿ ಏನು ಮತ್ತೆ ವಿಶೇಷ, ಹೀಗೆಲ್ಲ ನನ್ನ ಹತ್ರ ಅವ್ರು ಕೇಳಿದ್ರು. ನಾನು ಅವ್ರ ಹತ್ರ ಸುಮಾರು ಒಂದು 20-25 ನಿಮಿಷ ಮಾತಾಡ್ತಾ ಇರುವಾಗ ಅವರು ಒಂದು ರೀತಿ ನನ್ನನ್ನ ಏಕಚಿತ್ತದಿಂದ ಕೇಳ್ತಾ ಇರೋರು ನನ್ನನ್ನೇ ನೋಡ್ತಾ ಇದ್ರು. ಏನ್ ಹೀಗೆ ನೋಡ್ತಾ ಇದ್ದೀರಲ್ಲ ಅಂದೆ. ಅಲ್ಲ, ಎಷ್ಟು ಸೊಗಸಾಗಿ ಮಾತಾಡ್ತಾ ಇದ್ದೀರಲ್ಲ ಅಂದ್ರು ರಾಜ್ಕುಮಾರ್ ಅವರು. ನನಗೆ ರೋಮಾಂಚನ ಆಯ್ತು. ರಾಜ್ಕುಮಾರ್ ಅವರು, ಅವರ ಭಾಷೆ ಏನು, ಅವರ ಮಾತುಗಾರಿಕೆ ಏನು, ಅವರ ಅಭಿನಯ ಏನು, ಅವರು ನನ್ನ ಮಾತನ್ನು ಮೆಚ್ಚುತ್ತಾರಲ್ಲ ಅಂತ ಹೇಳಿ ನಾನು ಅಂದೆ, ಅಯ್ಯೋ, ನಿಮ್ಮ ಮಾತು, ನಿಮ್ಮ ಭಾಷಾ ಶೈಲಿ, ನಿಮ್ಮ ಆ ಸಂಭಾಷಣೆಯನ್ನ ನೀವು ಪ್ರಸ್ತುತಪಡಿಸೋದು, ಅದರ ಮುಂದೆ ನನ್ನ ಮಾತು ಏನು ಅಂತ ಅಂದೆ. ನೋಡಿ, ಅವ್ರು ಎಷ್ಟು ದೊಡ್ಡವರು, ರಾಜ್ಕುಮಾರ್ ಅವರು ಎಷ್ಟು ನಿಗರ್ವಿ, ಎಂತ ಮಹಾನ್ ವ್ಯಕ್ತಿ ಅಂದ್ರೆ ಹೇಳ್ತಾರವ್ರು. ಮಂಜುನಾಥ್ ಅವರೇ, ನೀವು ನನ್ನ ಮಾತನ್ನ ಚಲನಚಿತ್ರಗಳಲ್ಲಿ, ಸಿನಿಮಾಗಳಲ್ಲಿ ನೋಡಿರ್ತೀರಿ, ಕೇಳಿರ್ತೀರಿ. ಒಮ್ಮೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ತಿದ್ದೋದಕ್ಕೆ ಅಲ್ಲಿ ನಿರ್ದೇಶಕರು ಅಂತ ಇರ್ತಾರೆ. ನೀವು ಸರಾಗವಾಗಿ, ಓತಪ್ರೋತವಾಗಿ, ಎಷ್ಟು ಸಲೀಸಾಗಿ, ಸುಗಮವಾಗಿ, ಚಂದವಾಗಿ, ಬಹಳ ಚೆನ್ನಾಗಿ ಇಲ್ಲಿ ಮಾತಾಡ್ತಾ ಇದ್ದೀರಲ್ಲ, ಅದನ್ನ ಕೇಳಿ ನನಗೆ ಸಂತೋಷ ಆಯ್ತು ಅಂದ್ರು. ಮಾರನೇ ದಿವಸ ಕೆಲವು ಸ್ಥಳೀಯ ಪತ್ರಿಕೆಗಳಲ್ಲೂ ಅದು ಬಂತು, ಆ ಮೇಲ್ಗಡೆ ಶೀರ್ಷಿಕೆ ಹಾಕೊಂಡು, ಮಂಜಣ್ಣನವರ ಮಾತನ್ನು ಮೆಚ್ಚಿದ ರಾಜಣ್ಣನವರು ಅಂತ ಹೇಳಿ. ಹಾಗೆ ಅದು ನನ್ನ ವಿಶೇಷತೆ ಅಲ್ಲ, ಅದು ನಿಜವಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಸೌಜನ್ಯ ವಿಶೇಷತೆ. 5 ಬಗೆಯ ಕ್ಯಾಮರಾಗಳು ಬಳಸಿದೆ ಅಂತ ಹೇಳಿದ್ನಲ್ಲ, ಇದು ಆ ಕಾಲದ ಫೀಲ್ಡ್ ಕ್ಯಾಮರಾ. ಇದರಲ್ಲಿ ಶೀಟ್ ಫಿಲ್ಮು, ಕಟ್ ಫಿಲ್ಮು ಮತ್ತು ಗ್ಲಾಸ್ ಪ್ಲೇಟ್ಗಳನ್ನ ಹಾಕಿ ಕರಿ ಬಟ್ಟೆ ಮುಚ್ಚಿಕೊಂಡು ಫೋಕಸ್ ಮಾಡಿ ತೆಗೆಯೋ ಫೀಲ್ಡ್ ಕ್ಯಾಮರಾ. ಅವಾಗ ಈ ಗಾತ್ರದ ಬಲ್ಬ್ಗಳನ್ನೆಲ್ಲ ಬೆಳಕಿನ ವ್ಯವಸ್ಥೆಗಾಗಿ ಉಪಯೋಗಿಸೋದಿತ್ತು. ಸ್ಟುಡಿಯೋ ಎಕ್ಸ್ಪೋಸ್ ಅಂತ ಮಾಡೋದಕ್ಕೆ ಈ ರೀತಿಯ ಅನೇಕ ಬಲ್ಬ್ಗಳನ್ನು ಉಪಯೋಗಿಸಿ ಬೆಳಕಿನ ವ್ಯವಸ್ಥೆ ಮಾಡ್ಕೊಳ್ಳೋದಿತ್ತು. ಅದೇ ಸಂದರ್ಭದಲ್ಲಿ ಬಾಕ್ಸ್ ಕ್ಯಾಮರಾಗಳು ಅಂತಾನೂ ಬರ್ತಾ ಇತ್ತು. ಅದಾದ ಮೇಲೆ ಇಂತಿಂತ ಗಾತ್ರದ ಲೆನ್ಸ್ಗಳನ್ನೆಲ್ಲ ಈ ಕ್ಯಾಮರಾಗಳಿಗೆ ನಾವು ಉಪಯೋಗಿಸ್ತಾ ಇದ್ವಿ. ಯಾವ ಗಾತ್ರದ ಲೆನ್ಸ್ಗಳು ನೋಡಿ, ಅದನ್ನೆಲ್ಲ ಯಾವ್ದ್ಯಾವ್ದು ನಮಗೆ ಅಗತ್ಯಕ್ಕೆ. ಅದಾದ್ಮೇಲೆ ಬಂದಿದ್ದು ರಿಫ್ಲೆಕ್ಸ್ ಕ್ಯಾಮರಾಗಳು. ಇದು ಟ್ವಿನ್ ಲೆನ್ಸ್ ರಿಫ್ಲೆಕ್ಸ್ ಕ್ಯಾಮರಾ ಅಂತ ಹೇಳಿ. ಇದರಲ್ಲಿ ನಾವು ರೋಲ್ ಫಿಲ್ಮ್ಗಳನ್ನ ಹಾಕಿ ಪ್ರತಿಯೊಂದು ಎಕ್ಸ್ಪೋಸಿಗೂ ನೋಡಬೇಕು. ಇದು ವೀವಿಂಗ್ ಲೆನ್ಸ್, ಇದು ಟೇಕಿಂಗ್ ಲೆನ್ಸ್. ಟ್ವಿನ್ ಲೆನ್ಸ್ ರಿಫ್ಲೆಕ್ಸ್ ಕ್ಯಾಮರಾ, 2 ಮಸೂರಗಳ ರಿಫ್ಲೆಕ್ಸ್ ಕ್ಯಾಮರಾ ಅಂತ ಇದು. ಇದನ್ನು ನಾವು ಉಪಯೋಗಿಸ್ತಾ ಇದ್ವಿ. ಇದು ಫೋಕಸ್ ಮಾಡೋದು. ಫೋಕಸ್ ಆದ್ಮೇಲೆ ನಾವು ರೋಲನ್ನ ಅಡ್ವಾನ್ಸ್ ಮಾಡ್ಕೊಂಡಿರ್ತೇವೆ. ಆಮೇಲೆ ಇದನ್ನ ಎಕ್ಸ್ಪೋಸ್ ಮಾಡೋದು. ಇದೆಲ್ಲ ಅವಾಗ ಇದಕ್ಕೆ ವ್ಯೂ ಫೈಂಡರ್ ಅಂತಾರೆ, ಸ್ಪೋರ್ಟ್ಸ್ ಫೈಂಡರ್ ಅಂತಾರೆ, ಟ್ವಿನ್ ಲೆನ್ಸ್ ರಿಫ್ಲೆಕ್ಸ್ ಕ್ಯಾಮರಾ ಇದು. ಇದಾದ್ಮೇಲೆ ಬಂದಿದ್ದು 35mm ಕ್ಯಾಮರಾಗಳು ಬಂತು. ಇದು ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಕ್ಯಾಮರಾಗಳು. ಇದು ಟೇಕಿಂಗ್ ಲೆನ್ಸ್ ಮತ್ತು ಇದಕ್ಕೆ ಮಿರರ್ ಇರುತ್ತೆ. ಟೇಕಿಂಗ್ ಲೆನ್ಸ್, ವೀವಿಂಗ್ ಲೆನ್ಸ್ ಬೋತ್ ಆರ್ ಸೇಮ್ ಇದಕ್ಕೆ. ಹಾಗಾಗಿ ಇದನ್ನ SLR, ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಕ್ಯಾಮರಾ ಅಂತ. ಇದಕ್ಕೆ ನಾವು 35mm ಫಿಲ್ಮ್ಗಳನ್ನ ಉಪಯೋಗಿಸ್ತಾ ಇದ್ವಿ. ಇದು ಟೆಲಿವೈಡು, ನಾರ್ಮಲ್ಗಳನ್ನ ಮಾಡೋದಕ್ಕೆ ಈ ಲೆನ್ಸ್ಗಳನ್ನು ಉಪಯೋಗಿಸ್ಕೊಂಡು ಇದನ್ನು ತೆಗೆದ್ವಿ. ಈ ರೀತಿಯ ಅನೇಕ ಕ್ಯಾಮರಾಗಳಾದ್ಮೇಲೆ ನಂತರದಲ್ಲಿ ಬಂದಿದ್ದು ಈ ರೀತಿಯ ಡಿಜಿಟಲ್ ಕ್ಯಾಮರಾಗಳು ಬಂತು. ಇದಕ್ಕೆ ಯಾವ ಫಿಲ್ಮ್ಗಳು ಬೇಡ, ಇದಕ್ಕೆ ಮೆಮೊರಿ ಕಾರ್ಡ್ ಅನ್ನ ಹಾಕಿ, ಇವು ಸಿಂಗಲ್ ಲೆನ್ಸ್ ಕ್ಯಾಮರಾಗಳೇ ಆದ್ರೂ ಡಿಜಿಟಲೈಸ್ಡ್. ಇದು ಟೇಕಿಂಗ್, ವೀವಿಂಗ್ ಲೆನ್ಸ್ 2 ಒಂದೇ ಇರುತ್ತೆ. ಈ ಡಿಜಿಟಲ್ ಕ್ಯಾಮರಾಗಳನ್ನ ಈಗ ಇದು ಬಂದಿರೋದು, ಈ ಬೇರೆ ಬೇರೆ ರೀತಿಯ ಡಿಜಿಟಲ್ ಕ್ಯಾಮರಾಗಳನ್ನ ಈಗ ಉಪಯೋಗಿಸ್ತಾ ಇದ್ವಿ. ಇನ್ನಂತೂ ನಿಮಗೆಲ್ಲರಿಗೂ ಗೊತ್ತಿದೆ, ಆಧುನಿಕವಾದ ಅನೇಕ ಹೆಚ್ಚಿನ ಮೆಗಾ ಪಿಕ್ಸೆಲ್ಗಳಿರುವ ಮೊಬೈಲ್ ಫೋನ್ ಕ್ಯಾಮರಾಗಳು ಸಹ ಬಂದಿದೆ. ಕೆಲವು ಸಲ ಅನಿವಾರ್ಯವಾದಾಗ ನಮ್ಮ ಫೋಟೋ ಜರ್ನಲಿಸಮ್ ಅಲ್ಲಿ ಅದನ್ನು ಉಪಯೋಗಿಸೋದು ಇರುತ್ತೆ. ಈ ಬಗೆಯಲ್ಲಿ ನನ್ನ ವೃತ್ತಿ ಮತ್ತು ಯಾವುದು ಫೋಟೋ ಜರ್ನಲಿಸಮ್, ಛಾಯಾ ಪತ್ರಿಕೋದ್ಯಮದಲ್ಲಿ ಈ ರೀತಿಯ 5 ಬಗೆಯ 100 ಕ್ಯಾಮರಾಗಳನ್ನು ನಾನು ಉಪಯೋಗಿಸಿದ ಅನುಭವ ನನಗಿದೆ. ವಿಡಿಯೋ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟವಾದರೆ ನಮ್ಮ ಚಾನೆಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ.